ಸ್ನೇಹಿತರೆ, ತಮ್ಮೆಲ್ಲರಿಗೂ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ ಸುಸ್ವಾಗತ. ಈತ ಯಾರೋ 4 ರಾಜರನ್ನ ಸೋಲಿಸಿ ರಾಜನಾದವನಲ್ಲ. ಈತನ ವಿರುದ್ಧ ಸೋತವರೆಲ್ಲ ರಾಜ ಮಹಾರಾಜರೇ. ಕರ್ನಾಟಕದ ಇತಿಹಾಸದಲ್ಲಿ ಹಲವಾರು ವೀರ ಸೇನಾನಿಗಳು, ಧೀರರು ಹಾಗೂ ರಾಜ ಭಯಂಕರರುಗಳನ್ನು ನೋಡಿದ್ದೇವೆ. ಆದರೆ ಕನ್ನಡ ನಾಡಿಗೆ ತನ್ನದೇ ಆದ ಅಸ್ತಿತ್ವವನ್ನು, ಅಸ್ಮಿತೆಯನ್ನು, ಕನ್ನಡತನದ ಉದಯಕ್ಕೆ ಕಾರಣನಾದ ಒಬ್ಬ ಚಕ್ರವರ್ತಿ ಇದ್ದರೆ ಅವನೇ ದಕ್ಷಿಣಪತೇಶ್ವರ, ಪರಮೇಶ್ವರ, ಮಹಾರಾಜಾದಿರಾಜ ಮುಂತಾದ ಬಿರುದಾಂಕಿತ ಇಮ್ಮಡಿ ಪುಲಿಕೇಶಿ. ನಾವು ಇಂದು ಭಾರತೀಯ ನೌಕಾಪಡೆಯ ಪಿತಾಮಹ ಅಂದರೆ ಅದು ಮರಾಠ ಚಕ್ರವರ್ತಿ ಶಿವಾಜಿ ಮಹಾರಾಜ ಅಂತ ಹೇಳ್ತೀವಿ. ಆದರೆ ಶಿವಾಜಿಗೂ ಶತಮಾನಗಳ ಹಿಂದೆಯೇ ನೌಕಾಪಡೆಯನ್ನು ಕಟ್ಟಿ ಅದಕ್ಕೆ ಕರ್ನಾಟ ಬಲ ಎಂಬ ಭಯಂಕರ ಸೇನೆಯನ್ನು ಸ್ಥಾಪಿಸಿದ್ದ ಇಮ್ಮಡಿ ಪುಲಿಕೇಶಿ. ಇವನ ಸಾಮ್ರಾಜ್ಯ ಉತ್ತರದಲ್ಲಿ ನರ್ಮದಾ ನದಿ, ದಕ್ಷಿಣದಲ್ಲಿ ಮೈಸೂರು, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಮತ್ತು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದವರೆಗೂ ವಿಸ್ತರಿಸಿತ್ತು. ಬಾದಾಮಿ ಚಾಲುಕ್ಯರನ್ನು ಆರಂಭಿಕ ಚಾಲುಕ್ಯರು ಅಂತಾನೆ ಕರೀತಾರೆ. ಇವರು ಕ್ರಿಸ್ತಶಕ 6ನೇ ಶತಮಾನದ ಹೊತ್ತಿಗೆ ಕರ್ನಾಟಕ ಪ್ರದೇಶದಲ್ಲಿ ಬೆಳವಣಿಗೆ ಆಗ್ತಾರೆ. ಅಂದಿನ ವಾತಾಪಿ ಅಂದರೆ ಈಗಿನ ಬಾಗಲಕೋಟೆಯ ಬಾದಾಮಿಯನ್ನು ಇವರು ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾರೆ. ಎರೆಯ ಅನ್ನೋದು ಇಮ್ಮಡಿ ಪುಲಿಕೇಶಿಯ ಮೊದಲ ಹೆಸರು. ಕೀರ್ತಿವರ್ಮ ಇಮ್ಮಡಿ ಪುಲಿಕೇಶಿಯ ತಂದೆ. ಕ್ರಿಸ್ತಶಕ 597ರಲ್ಲಿ ಕೀರ್ತಿವರ್ಮ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾನೆ. ಆಗ ಅಪ್ರಾಪ್ತನಾಗಿದ್ದಂತಹ ಇಮ್ಮಡಿ ಪುಲಿಕೇಶಿ ಅಧಿಕಾರಕ್ಕೆ ಬರ್ತಾನೆ. ಆದ್ದರಿಂದ ಈತನ ಚಿಕ್ಕಪ್ಪ ಮಂಗಳೇಶ ಆಡಳಿತನ ನೋಡ್ಕೊಳ್ತಾ ಇರ್ತಾನೆ. ಮುಂದೆ ಪುಲಿಕೇಶಿ ಪ್ರಾಪ್ತ ವಯಸ್ಸಿಗೆ ಬಂದ್ರೂ ಮಂಗಳೇಶ ಪುಲಿಕೇಶಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡದೆ ತನ್ನ ಮಗನನ್ನು ಅಧಿಕಾರಕ್ಕೆ ತರುವ ಪ್ರಯತ್ನ ಮಾಡ್ತಾನೆ. ಇದರಿಂದ ಕೆರಳಿದಂತಹ ಇಮ್ಮಡಿ ಪುಲಿಕೇಶಿ ಮಂಗಳೇಶನನ್ನು 70 ಸಿಂಬಿಗೆ ಯುದ್ಧದಲ್ಲಿ ಕೊಂದು ಕ್ರಿಸ್ತಶಕ 609ರಲ್ಲಿ ಸಿಂಹಾಸನವನ್ನೇರ್ತಾನೆ. ಮುಂದೆ ಕದಂಬರ ರಾಜಧಾನಿ ಬನವಾಸಿಯನ್ನು ಗೆದ್ದುಕೊಳ್ತಾನೆ. ಆನಂತರ ಕೊಂಕಣದ ಮೌರ್ಯರನ್ನು, ದಕ್ಷಿಣ ಕನ್ನಡದ ಆಳುಪರನ್ನು, ತಲಕಾಡಿನ ಗಂಗರನ್ನು ಸೋಲಿಸ್ತಾನೆ. ದಕ್ಷಿಣದಲ್ಲಿ ಸಣ್ಣ ಪುಟ್ಟ ರಾಜರನ್ನು ಗೆದ್ದ ಮೇಲೆ ಉತ್ತರದ ಕಡೆ ತನ್ನ ದಾಳಿಯನ್ನು ಮುಂದುವರಿಸ್ತಾನೆ. ಅಲ್ಲಿ ಲಾಟ ಅಂದರೆ ಈಗಿನ ಗುಜರಾತ್, ಮಾಳ್ವಾ, ಗೂರ್ಜರ ದೊರೆಗಳನ್ನು ಸೋಲಿಸಿ ಈ ಗುಜರಾತ್ ಶಾಖೆಗೆ ತನ್ನ ಸಹೋದರ ಜಯಸಿಂಹನನ್ನು ಅಧಿಕಾರಿಯನ್ನಾಗಿ ನೇಮಕ ಮಾಡ್ತಾನೆ. ಇಮ್ಮಡಿ ಪುಲಿಕೇಶಿ ದಕ್ಷಿಣ ಭಾರತದಲ್ಲಿ ದಕ್ಷಿಣಪತೇಶ್ವರ ಅನ್ನೋ ಬಿರುದನ್ನು ಹೊಂದಿದ್ದ. ಹಾಗೆ ಉತ್ತರ ಭಾರತದಲ್ಲಿ ಹರ್ಷವರ್ಧನ ಉತ್ತರಪತೇಶ್ವರ ಅಂತ ಬಿರುದಾಂಕಿತನಾಗಿದ್ದ. ಹರ್ಷವರ್ಧನನು ದಕ್ಷಿಣದಲ್ಲಿ ನರ್ಮದಾ ನದಿಯ ಆಚೆ ತನ್ನ ರಾಜ್ಯವನ್ನು ವಿಸ್ತಾರ ಮಾಡೋ ಆಲೋಚನೆಯನ್ನು ಹೊಂದಿರ್ತಾನೆ. ಹಾಗೆ ಕ್ರಿಸ್ತಶಕ 634ರಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ನರ್ಮದಾ ನದಿ ಕಾಳಗ ನಡೆಯುತ್ತೆ. ಈ ಯುದ್ಧದಲ್ಲಿ ಹರ್ಷವರ್ಧನ ಸೋಲ್ತಾನೆ. ಯುದ್ಧ ಭೂಮಿಯಲ್ಲಿ ಉರುಳು ಬೀಳುತ್ತಿರುವಂತಹ ತನ್ನ ರಣಗಜಗಳನ್ನು ಕಂಡ ಹರ್ಷ ಹಾರಿ ಹೋಯಿತು ಅಂತ ಐಹೊಳೆ ಶಾಸನದಲ್ಲಿ ಉಲ್ಲೇಖ ಇದೆ. ಈ ಯುದ್ಧದಲ್ಲಿ ಗೆಲುವು ಪಡೆದಂತಹ ಇಮ್ಮಡಿ ಪುಲಿಕೇಶಿ ಪರಮೇಶ್ವರ ಎಂಬ ಬಿರುದನ್ನು ಪಡ್ಕೋತಾನೆ. ನರ್ಮದಾ ನದಿ ಇವರ ಸಾಮ್ರಾಜ್ಯಗಳ ಗಡಿರೇಖೆಯಾಗುತ್ತೆ. ಮುಂದೆ ಪುಲಿಕೇಶಿಯು ಕಂಚಿಯ ಮೇಲೆ ದಾಳಿ ಮಾಡಿ ಪಲ್ಲವರ ದೊರೆ 1ನೇ ಮಹೇಂದ್ರವರ್ಮನನ್ನು ಪುಲ್ಲಲೂರು ಎಂಬಲ್ಲಿ ಸೋಲಿಸ್ತಾನೆ. ಹಾಗೆ ಹಲವಾರು ದಿನ ಕಂಚಿಯಲ್ಲಿ ಬೀಡು ಬಿಟ್ಟು ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸ್ತಾನೆ. ಪುಲಿಕೇಶಿಯ ಈ ದಾಳಿಯು ಪಲ್ಲವ ಮತ್ತು ಚಾಲುಕ್ಯರ ಸಂಘರ್ಷಕ್ಕೆ ನಾಂದಿಯಾಗುತ್ತೆ. ಮುಂದೆ ಚೋಳ ಮತ್ತು ಚೇರರ ದೊರೆಗಳನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆ ಪಡೆದು ರಾಜಧಾನಿಗೆ ಹಿಂದಿರುಗ್ತಾನೆ. ಇಮ್ಮಡಿ ಪುಲಿಕೇಶಿಯು ತನ್ನ ಕೊನೆಯ ದಿನಗಳಲ್ಲಿ ಕಂಚಿಯನ್ನು ಗೆಲ್ಲೋಕೆ ಮುಂದಾಗ್ತಾನೆ. ಆದರೆ ಈ ಹಿಂದೆ ಸೋಲ್ಸಿರ್ತಾನಲ್ಲ 1ನೇ ಮಹೇಂದ್ರವರ್ಮ, ಅವನ ಮಗ 1ನೇ ನರಸಿಂಹವರ್ಮ ಪುಲಿಕೇಶಿಯನ್ನು ಪೆರಿಯಾಲ, ಮಣಿಮಂಗಲ ಮತ್ತು ಸುರಮಾರ ಎಂಬ ಕದನಗಳಲ್ಲಿ ಸೋಲಿಸ್ತಾನೆ. ಪುಲಿಕೇಶಿ ಈ ಯುದ್ಧದಲ್ಲೇ ಕೊಲೆಯಾಗಿದ್ದಾನೆ ಅಂತ ನಂಬಿಕೆ ಇದೆ. ಈ ಯುದ್ಧದಲ್ಲಿ ಗೆದ್ದ ನರಸಿಂಹ ಬಾದಾಮಿಯನ್ನು ವಶಪಡಿಸಿಕೊಂಡು ವಾತಾಪಿ ಕೊಂಡನ್ ಅಂತ ಬಿರುದು ಪಡ್ಕೋತಾನೆ. ಪಲ್ಲವರು ಬಾದಾಮಿಯನ್ನು ಮುಂದಿನ ಕೆಲವು ವರ್ಷಗಳ ಕಾಲ ಲೂಟಿ ಮಾಡ್ತಾರೆ. ಮುಂದೆ 12 ವರ್ಷಗಳ ಕಾಲ ಪಲ್ಲವರ ವಶದಲ್ಲಿದ್ದ ಬಾದಾಮಿಯನ್ನು ಇಮ್ಮಡಿ ಪುಲಿಕೇಶಿಯ ಮಗ 1ನೇ ವಿಕ್ರಮಾದಿತ್ಯ ತನ್ನ ವಶಕ್ಕೆ ಪಡ್ಕೋತಾನೆ. ಈತ ತನ್ನ ತಂದೆಯ ಕೊಲೆ ಮಾಡಿದ್ದಂತಹ 1ನೇ ನರಸಿಂಹವರ್ಮನ್, 2ನೇ ಮಹೇಂದ್ರವರ್ಮನ್ ಮತ್ತು 1ನೇ ಪರಮೇಶ್ವರ ವರ್ಮನನ್ನು ಸೋಲಿಸಿ ಮತ್ತೆ ಕಂಚಿಯನ್ನು ವಶಪಡಿಸಿಕೊಳ್ತಾನೆ. ಸ್ನೇಹಿತರೆ,
ಪ್ರಾಚೀನ ಭಾರತದ ಅಗ್ರಗಣ್ಯ ಅರಸರಲ್ಲಿ ನಮ್ಮ ಕನ್ನಡಿಗ ಇಮ್ಮಡಿ ಪುಲಿಕೇಶಿಯೂ ಒಬ್ಬ ಅನ್ನೋದೇ ಹೆಮ್ಮೆಯ ವಿಚಾರ. ಚೀನಿ ಪ್ರವಾಸಿ ಹುಯನ್ ತ್ಸಾಂಗ್ ಪುಲಿಕೇಶಿಯನ್ನು ಅತ್ಯಂತ ಪರಾಕ್ರಮಿ ಸಾಮ್ರಾಟ ಅಂತ ಕರೆದಿದ್ದಾನೆ. ಇದು ದಕ್ಷಿಣ ಪತೇಶ್ವರ, ಕರ್ನಾಟಕ ಪರಮೇಶ್ವರ, ಇಮ್ಮಡಿ ಪುಲಿಕೇಶಿಯ ಕತೆ. ಮುಂದಿನ ವಿಡಿಯೋಗಳಲ್ಲಿ ಇಂಥ ಇನ್ನಷ್ಟು ಐತಿಹಾಸಿಕ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದನ್ನು ತಿಳಿಯೋಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.